ಹೇಳಿ. ಗಣಪತಿಯಪ್ಪನವರ ಮನೆಯಲ್ಲಿ ಉಂಟಾಗಿರ್ತಕ್ಕಂಥ ಒಂದು ದೊಡ್ಡ ನಷ್ಟ ಎಲ್ಲರಿಗೂ ನಷ್ಟವನ್ನ ಭರಿಸಿಕೊಳ್ಳಕ್ಕಾಗದೇ ಇರ್ತಕ್ಕಂಥ ಸನ್ನಿವೇಶ ಆಗಿದೆ. ಈ ಸಂದರ್ಭದಲ್ಲಿ ಊರ್ನಾಗ ಇದ್ದಿದ್ದು ನನಗೆ ಬಂದು ಹೋಗೋದಕ್ಕೆ ಅವಕಾಶವಾಯಿತು. ಆದ್ರಿಂದ ಅವರಿಗಾದಂತ ನಷ್ಟವನ್ನ ಭರಿಸ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಸ್ಮರಣೆ ಮಾಡ್ಕೋಬೇಕು. ಎಲ್ಲರಿಗೂ ನಷ್ಟ ಭರಿಸ್ತಕ್ಕಂಥ ಕೆಲಸ ಆಗ್ಬೇಕು ಅಂತ ಹೇಳಿ ನಾನು ಎಲ್ಲರಲ್ಲಿ ಸಂತೋಷವನ್ನ ಈ ಸನ್ನಿವೇಶದಲ್ಲಿ ತಮಗೆ ನಷ್ಟ ನಮಸ್ತೆ ಸ್ನೇಹಿತರೆ, ಈ ದಿನ ನಮ್ಮ ತಾಯಿ ಶ್ರೀಮತಿ ಮಂಜಮ್ಮ ಅವರು ವಿಧಿವಶರಾಗಿರ್ತಾರೆ. ಈ ಸುದ್ದಿಯನ್ನ ತಮಗೆ ತಿಳಿಸ್ಲಿಕ್ಕೆ ತುಂಬಾ ವಿಷಾದವನ್ನ ವ್ಯಕ್ತಪಡಿಸ್ತಾ ಇದ್ದೇನೆ. ಅವರ ವಯೋಸಹಜ ಕಾಯಿಲೆಯಿಂದ ಸುಮಾರು 3 ತಿಂಗಳಿಂದ ಕಾಯಿಲೆಯಲ್ಲಿ ಬಳಲ್ತಾ ಇದ್ರು. ಈಗ ನಿನ್ನೆ ದಿವಸ ಅಂದ್ರೆ ನಿನ್ನೆ ಬೆಳಗ್ಗೆ 9:45ಕ್ಕೆ ಅವರು ವಿಧಿವಶರಾಗಿರ್ತಾರೆ. ನಮ್ಮ ತಾಯಿಯವರು ಮತ್ತೆ ನಮ್ಮ ತಂದೆಯ ಎಲ್ಲ ರೈತಪರ ಹೋರಾಟಗಳಲ್ಲಿ ನಮ್ಮ ತಂದೆಯವರಿಗೆ ಬೆನ್ನೆಲುಬಾಗಿದ್ದಂತ ನಮ್ಮ ತಾಯಿಯವರು ಇವತ್ತು ಅವರು ವಿಧಿವಶವಾಗಿ ಸಾಗರದ ಅವರ ಎಲ್ಲ ರೈತ ಬಂಧುಗಳು, ನಮ್ಮ ಕುಟುಂಬಸ್ಥರು ಎಲ್ಲರೂ ಕೂಡ ಆಗಮಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿದಿರಿ. ನಿಮ್ಮೆಲ್ಲರ ಹಾರೈಕೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಏನು ಸಾಗರದಲ್ಲಿ ಉಳುವನೆ ಹೊಲದೊಡೆಯ ಹೋರಾಟ ನಡೆದಿದೆ, ಅದು ಗಣಪತಿಯಪ್ಪನವರ ನೇತೃತ್ವದಲ್ಲಿ ನಡೆದಿದ್ದಂಥ ಹೋರಾಟಕ್ಕೆ ನಮ್ಮ ತಾಯಿಯವರು ಸತತ ಆ ಹೋರಾಟ ಆಗಲ್ಲವರೆಗೂ ನಮ್ಮ ತಂದೆಯವರಿಗೆ ಬೆನ್ನೆಲುಬಾಗಿ ನಿಂತಂತ ನಮ್ಮ ತಾಯಿ ಇವತ್ತು
ಈ ಇಹಲೋಕವನ್ನ ತ್ಯಜಿಸಿದ್ದಾರೆ ಅಂತ ಹೇಳಲಿಕ್ಕೆ ಮತ್ತೊಮ್ಮೆ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ. ಅವರ 3 ತಿಂಗಳ ಹಿಂದೆ ಅಂದ್ರೆ ಸೆಪ್ಟೆಂಬರ್ 30ರಲ್ಲಿ ಅವರ ಹೃದಯಾಘಾತವಾಗಿ ಸ್ವಲ್ಪ ಯಾವುದೇ ರೀತಿಯ ಚಿಕಿತ್ಸೆಗೆ ಸ್ಪಂದಿಸದೆ, ಅವರ ವಯೋಸಹಜವಾಗಿ ಸ್ಪಂದಿಸದೆ 3 ತಿಂಗಳ ಕಾಲ ಆರಾಮಾಗಿ ಇದ್ರು. ಬಟ್ ಒಂದು ವಾರದಿಂದ ಹೆಚ್ಚಿನ ಅನಾರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಇವತ್ತು ವಿಧಿವಶರಾಗಿದ್ದಾರೆ. ನಿಮ್ಮೆಲ್ಲರ ಹಾರೈಕೆ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳಿ ನಾನು ಅವರೀಗ 93ನೇ ವಯಸ್ಸಲ್ಲಿ 93 ವಯಸ್ಸು. ನಾವು ಅವರಿಗೆ 11 ಜನ ಮಕ್ಕಳಿದ್ವಿ. ಅದರಲ್ಲಿ ನಾನು 10ನೇವನು. ವಡ್ನಾಲ ಸ್ವಗ್ರಾಮದಲ್ಲಿ ಅವರು ನನ್ನ ಜೊತೆನೆ ವಾಸ ಇದ್ರು. ಅವರ ಎಲ್ಲ ಆದರ್ಶಗಳನ್ನ ಮೈಗೂಡಿಸ್ಕೊಂಡು ಮುಂದಿನ ದಿನದಲ್ಲಿ ನಾವು ಅವರ ನೆನಪಿನಲ್ಲಿ ಬದುಕ್ತೀವಿ ಅಂತ ಹೇಳಿ ತಮ್ಮಲ್ಲಿ ತಿಳಿಸ್ಲಿಕ್ಕೆ ವ್ಯಕ್ತಪಡಿಸ್ತೇನೆ ನಾನು ಹೇಳೋ ಮಾತನ್ನು. ನಮಸ್ತೆ. ಶ್ರೀ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕಾಗೋಡು ರಾಷ್ಟ್ರೀಯ ರೈತ ಹೋರಾಟದ ರೂವಾರಿ ಡಾಕ್ಟರ್ ಎಚ್ ಗಣಪತಿಯಪ್ಪನವರ ಧರ್ಮಪತ್ನಿಯಾದ ಶ್ರೀಮತಿ ಮಂಜಮ್ಮ ಎಚ್ ಗಣಪತಿಯಪ್ಪನವರ ಮಗ ನಾನು, ಶ್ರೀಕೃಷ್ಣ ಗಣಪತಿಯಪ್ಪ ಅಂತ ಹೇಳಿ. ನಾವು ಇವತ್ತು ಅಮ್ಮನವರು ನಿನ್ನೆ 9:30 ಹೊತ್ತಿಗೆ ದೈವ ಜನರಾದರು ತಿಳಿಸಲು ವಿಷಾದಿಸುತ್ತೇವೆ. ಈ ದಿನ ಈ 11:30-12 ಗಂಟೆ ಒಳಗೆ ಅವರ ಸಂಸ್ಕಾರ ಕ್ರಿಯೆಯನ್ನು ನೆರವೇರಿಸಲಿದ್ದೇವೆ. ಎಲ್ಲರಿಗೂ ಸಂತಾಪವನ್ನು ಸೂಚಿಸಿದ ಹಾಗೂ ಬಂದು ಅವರ ದರ್ಶನ ಮಾಡಿಕೊಂಡು ಹೋದಂತ ಎಲ್ಲ ಅಭಿಮಾನಿಗಳಿಗೂ ಅಭಿನಂದಿಸುತ್ತೇವೆ. ಹಾಗೂ ಡಾಕ್ಟರ್ ಎಚ್ ಗಣಪತಿಯಪ್ಪನವರು ಮತ್ತು ಶ್ರೀಮತಿ ಮಂಜಮ್ಮನವರ ಒಡನಾಡಿಗಳಾಗಿದ್ದು, ಹಾಗೂ ಅವರ ಈ ಒಡನಾಲಕ್ಕೆ ಏನು ಗಣಪತಿಯಪ್ಪನವ್ರು ಬರ್ತಾರ ಹಿರೇನೆಲ್ಲೂರಿಂದ ಬಂದು ಇಲ್ಲಿ ನೆಲೆ ಆಗ್ತಾರೋ ಆ ಸಂದರ್ಭದಲ್ಲಿ ಸಾರಥಿಯಾಗಿ ಕೆಲಸ ಮಾಡೋದವರು ನಮ್ಮ ಪುರ್ದಾಳ್ ಸಣ್ಣಪ್ಪನವರು ಅಂತ ಹೇಳಿ. ಅವರು 15-20 ವರ್ಷ ನಿಸ್ವಾರ್ಥದಿಂದ, ಸಂಬಳಕ್ಕಲ್ಲ, ಒಡ ಹುಟ್ಟಿದ ಅಣ್ಣ ತಮ್ಮರ ತರ ನಮ್ಮ ಶ್ರೀಮತಿ ಮಂಜಮ್ಮನವರು ತಮ್ಮ ಅಂತಲೇ ಕರೆಯೋರು. ಮತ್ತೆ ಗಣಪತಿಯಪ್ಪನವರು ಇವರಿಗೆ ಸಣ್ಣಪ್ಪ ಅಂದ್ರೆ ಈ ಮನೆಯಲ್ಲಿ ಒಂದು ಮನೆ ಮಗನಾಗಿ ಕೆಲಸ ಮಾಡಿದಂಥವ್ರು ನಿಸ್ವಾರ್ಥದಿಂದ, ಯಾವುದೇ ಸಂಬಳ ಸಾರಿಗೆ ಅಥವಾ ಇನ್ಯಾವುದೇ ಆಸೆಗಳ ಸಂಬಳವನ್ನು ಇಲ್ಲದೆ ಕೆಲಸ ಮಾಡಿದಂಥವ್ರು. ಅಂದ್ರೆ ತಂದೆಯವರ ಅವರಿಗೆ ಭಾರಿ ಪ್ರೀತಿ ಪಾತ್ರರಾದವರು. ನಮ್ಮ ಅಮ್ಮ ಏಕೈಕ ಪುತ್ರಿ ಬಸ್ಸಿನ ಗಾಡಿಗೆ ಕನ್ನಮ್ಮ ಮತ್ತು ಗಾಡಿಗ ಕನ್ನಪ್ಪನವರಿಗೆ ಏಕೈಕ ಪುತ್ರಿ ನಮ್ಮ ಶ್ರೀಮತಿ ಮಂಜಮ್ಮನವರು, ಅಂದ್ರೆ ನಮ್ಮ ತಾಯಿಯವರು. ಅವರಿಗೆ ಒಡ ಹುಟ್ಟಿದ ಅಣ್ಣ ತಮ್ಮರಿಲ್ಲ, ಇವರೇ ಅಣ್ಣ ತಮ್ಮವರು. ಇವರು ನಿಸ್ವಾರ್ಥದಿಂದ 15-20 ವರ್ಷ ನಿಸ್ವಾರ್ಥದಿಂದ ಇಲ್ಲಿ ಕೆಲಸ ಮಾಡಿ ಅವರು ಹಿರೇನೆಲ್ಲೂರಿಂದ ಬಂದ ಮೇಲೆ ವಡ್ನಾಲದಲ್ಲಿ ನೆಲೆ ನಿಲ್ಲಲಿಕ್ಕೆ ಆಧಾರ ಸ್ತಂಭವಾಗಿ ನಿಂತವರು. ನಮಗೆಲ್ಲ ದೈವ ಸ್ವರೂಪವಾಗಿ ನಾವು ಇವತ್ತಿಗೂ ನಮ್ಮ ತಾಯಿಯ ಒಡ ಹುಟ್ಟಿದ ಅಣ್ಣ ಅಂತಲೇ ನಾವು ಎಲ್ಲ ಅಕ್ಕ ತಂಗಿಯರು ಮಾವ ಅಂತಾನೆ ಇವ್ರಿಗೆ ಕರೆಯೋದು. ಇವರು ನಮಗೆ, ನಮ್ಮ ಇಡೀ ಕುಟುಂಬಕ್ಕೆ ಪ್ರೀತಿ ಪಾತ್ರರಾದವರು. ಇವರ ಬಗ್ಗೆ ನಮಗೆ ಅಪಾರ ಗೌರವವನ್ನ ನಾವು ಇಟ್ಕೊಂಡಿದ್ದೀವಿ. ಏಕೆಂದ್ರೆ ನಮ್ಮ ತಾಯಿ ದೈವದಿನರಾದ ಈ ಸಂದರ್ಭದಲ್ಲಿ ಅವರ ತುಂಬಾ ಹತ್ತಿರದಲ್ಲಿ ನೋಡುವವರು, ಕಷ್ಟ ಸುಖಗಳನ್ನು ಹಂಚಿಕೊಂಡಂತ ಈ ನಮ್ಮ ಮಾವವರನ್ನ ಪರಿಚಯ ಮಾಡಿಸ್ಕೊಡ್ಲಿಕ್ಕೆ ಅಥವಾ ಈ ಸಂದರ್ಭದಲ್ಲಿ ಅವರು ಬಂದು ಉಪಸ್ಥಿತಿ ಇರೋದಕ್ಕೆ ನಮಗೆ, ನಮ್ಮ ಇಡೀ ಕುಟುಂಬಕ್ಕೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಳ್ಳೇದಾಗಲಿ. ನಮ್ಮ ನಾಯಕರು, ಗೇಣಿದಾರರ ಪಾಲನ ದೇವರು, ಸ್ವಾತಂತ್ರ್ಯ ಹೋರಾಟಗಾರರು, ಕಾಗೋಡು ಚಳುವಳಿಯ ರೂವಾರಿ ಡಾಕ್ಟರ್ ಎಚ್ ಗಣಪತಿಯಪ್ಪನವರ ಧರ್ಮಪತ್ನಿ ಮಂಜಮ್ಮನವರು ನಿನ್ನೆ ದಿನ ನಿಧನರಾಗಿರತಕ್ಕಂಥ ಸುದ್ದಿ ಕೇಳಿ ನಾವೆಲ್ಲರೂ ಕೂಡ ಅವರ ಅಂತಿಮ ಸಂಸ್ಕಾರದ ಕಾರ್ಯಕ್ಕೆ ಬಂದಿದ್ದೀವಿ. ಮಂಜಮ್ಮನವರು ಈ ಗಣಪತಿಯಪ್ಪನವರ ಹಿಂದೆ ಇರ್ತಕ್ಕಂಥ ಬಹಳ ದೊಡ್ಡ ಪ್ರೇರಕ ಶಕ್ತಿ. ಗಣಪತಿಯಪ್ಪ ಬಹಳ ದೊಡ್ಡ ಹೋರಾಟಗಾರರು.
ಅಂತ ಹೋರಾಟ ಮಾಡ್ಲಿಕ್ಕೆ ಹಿಂದೆ ಇದ್ದಂತ ಅಗಾಧವಾದ ಶಕ್ತಿ ಯಾವ್ದು ಅಂದ್ರೆ ಗಣಪತಿ ಅಪ್ಪನವರ ಧರ್ಮಪತ್ನಿ ಮಂಜಮ್ಮನವರಾಗಿದ್ರು. ಅವರು ಕೊನೆಯವರೆಗೂ ಕೂಡ ಇಲ್ಲಿವರೆಗೂ ಬಹಳ ಹಸನ್ಮುಖಿಯಾಗಿ ಆರೋಗ್ಯವಾಗೇ ಇದ್ರು. ವಯೋಸಹಜ ರೀತಿಯಲ್ಲಿ ಅವ್ರ ಸಾವು ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ದುಃಖ ತಂದಿದೆ. ಆದ್ರೆ ಅವರು ಇಲ್ಲಿವರೆಗೂ ಕೂಡ ಹಿಂದಿನ ಹೋರಾಟ ಮತ್ತೆ ಹೋರಾಟಕ್ಕೆ ತಾವು ತಮ್ಮ ಪತಿಗೆ ಯಾವ ರೀತಿ ಸಹಕರಿಸಿದ್ವಿ, ತಮ್ಮ ತಮ್ಮ ಕಷ್ಟ ಸುಖಗಳು ಏನಿತ್ತು ಆ ಕಾಲದಿಂದಲೂ ಪ್ರತಿಯೊಂದು ಕೂಡ ಅವರ ನೆನಪುಗಳು ಹಸರಾಗಿದ್ವು. ಅದನ್ನ ಪ್ರತಿಯೊಬ್ರು ಬಂದಾಗ ಅದನ್ನು ವಿವರಿಸ್ತಾ ಇದ್ರು ಕೇಳಿದ್ರೆ. ಹಾಗೆ ನಾವುಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಅವ್ರ ಮನೆಯ ಒಡನಾಟ ನಮ್ಮನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಅವ್ರ ಮಕ್ಕಳಂತೆ ಕಾಣ್ತಾ ಇದ್ರು. ಬಂದವ್ರನ್ನೆಲ್ರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡಿ ಎಲ್ರಿಗೂ ಕೂಡ ಸತ್ಕರಿಸ್ತಕ್ಕಂತ ಮನೋಭಾವನೆ ಇದ್ದಂತ ತಾಯಿಯವರು. ಹಾಗಾಗಿ ಪ್ರತಿಯೊಬ್ಬ ಏನೋ ಪತ್ನಿಯರಿಗೂ ಕೂಡ ಮಾದರಿಯಾದಂತ ಪತ್ನಿಯರು ಇದ್ರೆ ಅದು ಮಂಜಮ್ಮನವರು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅವರ ಅಗಲಿಕೆ ಈ ಕುಟುಂಬಕ್ಕೆ ಅಷ್ಟೇ ಅಲ್ಲ, ಎಲ್ಲಾ ಗೇಣಿದಾರರಿಗೂ ಕೂಡ ನೋವು ತಂದಿದೆ. ಆ ನೋವನ್ನ ಭರಿಸುವಂತ ಶಕ್ತಿ ಭಗವಂತ ನೀಡ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಸರ್ ನಮಸ್ಕಾರ. ನಿನ್ನೆ ಗಣಪತಪ್ಪನವರು ಹೆಂಡತಿ ತೀರೋಗಿರೋದ್ರಿಂದ ನನಗೆ ಸುದ್ದಿ ಬಂತು. ಪುನಃ ನಾನು ಶನಿವಾರ ಬೆಳಿಗ್ಗೆ ಅವ್ರನ್ನ ಕಾರ್ಯಕ್ರಮಕ್ಕಾಗಿ ನಾನು ಮತ್ತೆ ನಮ್ಮ ರೈತ ಸಂಘದ ತಾಲೂಕು ಮುಖಂಡರೆಲ್ಲ ಸೇರಿ ಅಮ್ಮನವ್ರ ದರ್ಶನಕ್ಕಾಗಿ ಬಂದೆವು. ಅವರು ಆತ್ಮಕ್ಕೆ ದೇವರು ಶಾಂತಿ ಕೊಡ್ಲಿ ಮತ್ತೆ ಅವ್ರ ಕುಟುಂಬಕ್ಕೆ ಈ ದುಃಖನ ಭರಿಸಂತ ಶಕ್ತಿ ಕೊಡ್ಲಿ ಅಂತೇಳಿ ನಮ್ಮ ರೈತ ಸಂಘದ ಮಂಜಪ್ಪ ಹಿರೇನಲ್ಲೂರು ಮತ್ತೆ ನಮ್ಮ ನೇದ್ರೋಳಿ ರೈತ ಮುಖಂಡರಾದಂತ ಮಹಿಳಾ ಅಧ್ಯಕ್ಷರು, ನಮ್ಮ ಅದೇ ಕುಟುಂಬದ ಮಂಜಮ್ಮನವರು ಮನೆ ಕಡೆ ಹಿರೇನಲ್ಲೂರು ಬರ್ಸಿನ ಕನ್ನಪ್ಪ ಸಿದ್ದಪ್ಪನವರು ಸೊಸೆಯವರು ಸಮೇತ ಆಗಮನ ಆಗಿದ್ದಾರೆ. ಆದ್ರೆ ಈ ಒಡ್ನಾಳ್ ಗಣಪತಪ್ಪನವರು ಒಂದು ರೈತ ಕುಟುಂಬದಲ್ಲಿ ಹಿಂದೆ ಒಬ್ಬ ವಿದ್ಯಾವಂತರಾಗಿ ಅವರೊಂದು ಸರ್ಕಾರಿ ಹುದ್ದೆ ಕೆಲಸ ಮಾಡಿ, ಆದ್ರೂ ಇವರು ತದಾದ ನಂತರ ಹಿರೇನಲ್ಲೂರಿಗೆ ಬಂದು ಒಂದು ಶಿಕ್ಷಕ ವೃತ್ತಿ ಕೆಲಸ ಮಾಡಿ ಪ್ರೈವೇಟು. ಆ ತದಾದ ನಂತರ ಆ ರೈತರ ಕಷ್ಟ, ರೈತರು ಯಾವ ಭೂಮಿನ ಕೆಲಸ ಮಾಡ್ತಿದ್ರು ಇವನ್ನೆಲ್ಲ ಯೋಚನೆ ಮಾಡಿದಾಗ ಉಳುವನೆ ಹೊಲ್ದೊಡೆಯೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋರಾಟ ಮಾಡಿ ಇವತ್ತು ರಾಜ್ಯಾದ್ಯಂತ ಇವತ್ತೇನಾದ್ರು ಜನರಿಗೆ ಭೂಮಿ ಕೊಟ್ಟಿರೋ ಅಂತ ಒಬ್ಬ ಪಿತಾಮಹ ಅಂತ ಹೇಳಿದ್ರೆ ಒಡ್ನಾಳ್ ಗಣಪತಪ್ಪನವರು. ಅವರು ಮೂಲತಃ ಹಿರೇನಲ್ಲೂರು ವಾಸ. ಅದಾದ ನಂತರ ಹೋರಾಟದ ಹಿನ್ನೆಲೆಯಲ್ಲಿ ತಮ್ಮ ಭೂಮಿನ ಹೋರಾಟಕ್ಕಾಗಿ ಮಾರಾಟ ಮಾಡಿ ಆ ಹೋರಾಟಕ್ಕೆ ಆ ಹಣನ ಬಳಸ್ಕೊಂಡು ತಮ್ಮ ಬದುಕು ಸಾಗ್ಸಕ್ಕೆ ಕಷ್ಟ ಇದ್ರೂ ಹೋರಾಟ ಮಾಡಿ ಕೊನೆಗಳಿಗೆ ಒಡ್ನಲ್ದಾಗ ಬಂದು ಒಂದು ವಾಸ ಮಾಡಿ ರೈತರಿಗಾಗಿ ಅವರು ಒಂದು ಹಕ್ಕು ಕೊಡ್ಸಿರೋ ಅಂತ ರೈತ ಮಹಾಶಕ್ತಿ ಅಂತಾನೆ ಒಡ್ನಾಳ್ ಗಣಪತಪ್ಪ ಅವ್ರಿಗೆ ಹೇಳ್ಬೋದು. ದಯಮಾಡಿ ರೈತರು ನಮ್ಮ ಗಣಪತಪ್ಪನವರ ಫೋಟೋ ಇಟ್ಟು ಪ್ರತಿಯೊಂದು ಮನೆಗೂ ಪೂಜೆ ಮಾಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾ ರೈತರಿಗೆ ಒಂದು ಕಿವಿ ಮಾತನ್ನು ಹೇಳಿ ನಾನು ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಹೇಳಿ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ನಿನ್ನೆ ದಿವಸ ಈ ಒಂದು ಗೇಣಿ ಹೋರಾಟದ ರೂವಾರಿಗಳು, ಕಾಗೋಡು ಚಳವಳಿಯ ಮುಂಚೂಣಿ ನಾಯಕರಾದಂಥ ಡಾಕ್ಟರ್ ಎಚ್ ಗಣಪತಪ್ಪನವರ ಧರ್ಮಪತ್ನಿಯವರು ನಿನ್ನೆ ದಿವಸ ಆಗಲಿರುತ್ತಾರೆ. ಈ ಒಂದು ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯ ಭಗವಂತ ನೀಡಲಿ. ಅದರ ಜೊತೆಗೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ, ಅದು ಕಟು ಸತ್ಯ. 1956ರಲ್ಲಿ ಗಣಪತಪ್ಪನವರು ಸಿದ್ದಾಪುರದಿಂದ ವಲಸೆ ಬರ್ತಾರೆ. ವಲಸೆ ಬಂದು ಹಿರೇನಲ್ಲೂರು ಗ್ರಾಮದಲ್ಲಿ ಮಂಜಮ್ಮನವರ ತಾಯಿ ಆಶ್ರಯ ಕೊಡ್ತಾರೆ. ಆಶ್ರಯ ಕೊಡೋದ್ರ ಜೊತೆಗೆ ತಮ್ಮ ಮಗಳನ್ನ ಕನ್ಯಾದಾನವನ್ನು ಮಾಡಿರುತ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಕುಟುಂಬ ಒಡ್ನಾಳ್ ಗಣಪತಪ್ಪನವರಿಗೆ ಶಕ್ತಿಯನ್ನ, ಹೋರಾಟದ ಶಕ್ತಿಯನ್ನ ತುಂಬಿದ್ರು. ಹಲವಾರು ಭೂಮಾಪಕರು, ತಮ್ಮ ಭೂಮಾಲೀಕರು ಒತ್ತಡ, ಆಕಾಂಕ್ಷೆಗಳನ್ನೆಲ್ಲ ಆ ಕುಟುಂಬಕ್ಕೆ ಒಡ್ಡಿದ್ರು. ಆದರೆ ಯಾವುದೋ ಪ್ರಭಾವಕ್ಕೆ ಅವರು ಆ ಕುಟುಂಬ ಒಳಗಾಗಿಲ್ಲ. ಇತ್ತೀಚೆಗೆ ನಾವು ಅವ್ರ ಮನೆಗೆ ಬಂದಾಗ ಹಿಂದಿನ ಹೋರಾಟದ ನೆನಪುಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಕೊನೆಯ ಸಂದರ್ಭದಲ್ಲೂ ಸಹ ಮಂಜಮ್ಮನವರು ಹೋರಾಟವನ್ನ ಪ್ರದರ್ಶನ ಮಾಡಿದರು. ಅವರ ಕೊನೆಯ ಪುತ್ರ ಹೊಯ್ಸಳ ಅವರು ಜೊತೆಗೆ ಹಂಚಿಕೊಂಡಾಗ ಹೇಳಿದ್ರು, ಆಸ್ಪತ್ರೆಯಲ್ಲಿ
ಆಸ್ಪತ್ರೆಯ ಡಾಕ್ಟರ್ನ ಕರೆಸಿ ಆಸ್ಪತ್ರೆ ಅವ್ಯವಸ್ಥೆಯ ಬಗ್ಗೆ ಕಠೋರವಾಗಿ ಮಾತಾಡಿ ಮುಂದಿನ ದಿನಗಳಲ್ಲಿ ಇದನ್ನ ವ್ಯವಸ್ಥೆಯನ್ನು ಸರಿಪಡಿಸಿ ಅಂತ ಹೇಳಿ ಹೋರಾಟದ ಮೂಲಕ ಹೋರಾಟವನ್ನ ಇವತ್ತು ಅಂತ್ಯ ಮಾಡಿದ್ದಾರೆ. ಅವರ ಅದೇ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯ ಭಗವಂತ ನೀಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಂತಾಪವನ್ನ ಸೂಚನೆ ಮಾಡ್ತೇನೆ.